ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಅಲಸಂದೆ ಕಾಳು ಮತ್ತು ಸೀಮೆ ಬದನೆಕಾಯಿನ ಹಾಕಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಬೇಳೆ ಉಪಯೋಗಿಸ್ತಾ ಇಲ್ಲ, ಬರೀ ಕಾಳಲ್ಲೇ ಮಾಡ್ತಾ ಇರೋದು. ಕಾಳು ಸೀಮೆ ಬದನೆಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಸುಮಾರಾಗಿ 1 ಕಪ್ನಷ್ಟು ಹಲಸಂದೆ ಕಾಳು. ಇದು ಒಣ ಹಲಸಂದೆ ಕಾಳನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಫ್ರೆಶ್ ಆಗಿ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಹುಳಿ, ಅದನ್ನು ಹಾಕೋಬೋದು. ಒಂದು ದೊಡ್ಡ ಸೀಮೆ ಬದನೆಕಾಯಿ, ಈ ಸೈಜಿಂದಾದರೆ ಒಂದು 2 ಸೀಮೆ ಬದನೆಕಾಯಿ. ಇದನ್ನು ತೊಳೆದು ಬಲ್ತಿಲ್ಲ ಅಂದರೆ ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ಳಿ. ಈ ಅಳತೆ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಸಿಪ್ಪೆ ಬಲ್ತಿದ್ರೆ ಇದನ್ನು ಸಿಪ್ಪೆ ತೆಗೆದುಬಿಡಿ. 1/4 ಟೀ ಸ್ಪೂನಷ್ಟು ಎಣ್ಣೆ ಮಸಾಲೆ ಹುರ್ಕೊಳ್ಳೋಕ್ಕೆ, ಚಿಟಿಕೆ ಇಂಗು, 1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನ್ ಮೆಂತ್ಯ, ಚಿಕ್ಕ ಚೂರು ಚಕ್ಕೆ, 3/4 ಟೀ ಸ್ಪೂನ್ ಜೀರಿಗೆ, 6 ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, ಸುಮಾರಾಗಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, ಒಂದು 5-6 ಕರಿಬೇವಿನ ಎಲೆ, 2 ಟೀ ಸ್ಪೂನಷ್ಟು ಉಪ್ಪು, ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು 1/4 ಲೋಟ ನೀರಲ್ಲಿ ನೆನೆಸಿಟ್ಟಿರಿ. ಸುಮಾರಾಗಿ ಒಂದು 4 ಲೋಟದಷ್ಟು ನೀರು ಇಟ್ಕೊಂಡಿರಿ. ಅದನ್ನು ಹುಳಿ ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಣ. ಒಗ್ಗರಣೆಗೆ 2 ರಿಂದ 3 ಟೀ ಸ್ಪೂನ್ ಎಣ್ಣೆ, ಒಂದು 3/4 ಟೀ ಚಮಚದಷ್ಟು ಸಾಸಿವೆ, ಚಿಟಿಕೆ ಇಂಗು, ಬೇಕಾದರೆ ನೀವು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೋಬೋದು. ಅಲಸಂದೆ ಕಾಳನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ 2.5 ರಿಂದ 3 ಕಪ್ನಷ್ಟು ನೀರು ಹಾಕಿ, ಆಮೇಲೆ ಈ ಕಟ್ ಮಾಡ್ಕೊಂಡಿರುವಂಥ ಹೋಳುಗಳನ್ನು ಹಾಕಿ, ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಮೀಡಿಯಮ್ ಉರಿನಲ್ಲಿಟ್ಟು 6-7 ವಿಷಲ್ ಆದಮೇಲೆ ಆಫ್ ಮಾಡಿ. ನೆನೆಸಿದ ಕಾಳನ್ನು ಉಪಯೋಗಿಸಿದ್ರೆ 2 ರಿಂದ 3 ವಿಷಲ್ ಸಾಕು. ಹಾಗೆಯೇ ಹಸಿ ಕಾಳನ್ನು ಉಪಯೋಗಿಸಿದ್ರು ಕೂಡ, ಅಂದರೆ ಫ್ರೆಶ್ ಆಗಿರುವಂಥ ಕಾಳನ್ನು ಉಪಯೋಗಿಸಿದ್ರೂ 2 ರಿಂದ 3 ವಿಷಲ್ ಸಾಕು. ಮಸಾಲೆನ ಹುರ್ಕೊಳ್ಳೋದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆನ ಒಂದು ಚಿಕ್ಕ ಬಾಣಲೆ ಅಥವಾ ಪಾತ್ರೆಗೆ ಹಾಕಿ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ಎಣ್ಣೆ ಬಿಸಿ ಆಗುತ್ತೋ ಇಂಗು, ಚಕ್ಕೆ, ಮೆಂತ್ಯ ಹಾಕಿ ಒಂದೆರಡು ಸಲ ಈ ಥರ ಹುರಿದು ಆಮೇಲೆ ಜೀರಿಗೆ ಹಾಕಿ, ಮೆಂತ್ಯ ಸ್ವಲ್ಪ ಬಣ್ಣ ಬದಲಾಗುತ್ತೋ ಕೊತ್ತಂಬರಿ ಬೀಜ ಹಾಕಿ, ಹಾಗೆ ಮೆಣಸಿನ್ಕಾಯಿನೂ ಹಾಕಿ ಸ್ವಲ್ಪ ಇವೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಸಾಕು. ಇಲ್ಲಾಂದರೆ ಈ ಮೆಣಸಿನ್ಕಾಯಿಗಳು ಸ್ವಲ್ಪ ಬೆಚ್ಚಗಾದ್ರೂ ಸಾಕು. ಮೆಣಸಿನ್ಕಾಯಿ ಸ್ವಲ್ಪ ಈ ಥರ ಬೆಚ್ಚಗಾದ್ಮೇಲೆ ಆಫ್ ಮಾಡಿ ಇದಕ್ಕೆ ಕಾಯಿ ತುರಿ ಹಾಕಿ ಒಂದು ಸಲ ಹುರಿದಿ. ಹುರಿದಿದ್ದ ಮಸಾಲೆನ ಒಂದು 1/4 ರಿಂದ ಅರ್ಧ ಕಪ್ ನೀರು ಹಾಕಿಬಿಟ್ಟು ಈ ಥರ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೊಳ್ಳಿ. ಈಗ ಕಾಳು ಕೂಡ ಪೂರ್ತಿ ಚೆನ್ನಾಗಿ ಬೆಂದಿದೆ. ಯಾವುದೇ ಕಾಳಿನ ಸಾರು ಅಥವಾ ಈ ಥರ ಹುಳಿ ಮಾಡುವಾಗ ಬರೀ ಕಾಳು ಹಾಕಿ ಸ್ವಲ್ಪ ಕಾಳನ್ನು ತೆಕ್ಕೊಳ್ಳಿ. ಒಂದು 1/4 ರಿಂದ ಅರ್ಧ ಕಪ್ನಷ್ಟು ಕಾಳನ್ನ ತೊಗೊಂಡ್ಬಿಟ್ಟು ಮಿಕ್ಸರ್ನಲ್ಲಿ ತಿರುಗಿಬಿಟ್ಟು ಹಾಕಿ ತೆಕ್ಕೊಂಡಿದ್ದೀವಲ್ಲ, ಕಾಳು ಆರಿದ್ಮೇಲೆ ಅದನ್ನು ರುಬ್ಬಿಟ್ಟು ಹಾಕೋಣ. ಅಷ್ಟರಲ್ಲಿ ತಿರುವಿಟ್ಕೊಂಡಿದ್ದೀವಲ್ಲ ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿ, ಉಪ್ಪು, ಕರಿಬೇವು ಸೊಪ್ಪು, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಕಿವಿಚಿ ಅದರ ರಸನ ಹಾಕಿ, ಚೂರು ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ. ಬೇಯಿಸಿದ್ದ ಕಾಳನ್ನ ತೆಕ್ಕೊಂಡ್ವಲ್ಲ ಅದನ್ನು ನುಣ್ಣಕ್ಕೆ ತಿರುಗಿಬಿಟ್ಟು ಹಾಕಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮೀಡಿಯಮ್ ಉರಿನಲ್ಲಿ ಕುದಿಯೋಕ್ಕಿಡಿ. ಇದು ಸುಮಾರಾಗಿ ಒಂದು 12 ನಿಮಿಷದಿಂದ ಮೀಡಿಯಮ್ ಉರಿನಲ್ಲಿ ಕುದೀತಾ ಇದೆ. ಮಧ್ಯ ಒಂದ್ಸಲ ಈ ಥರ ಮಿಕ್ಸ್ ಮಾಡಿರಿ. ಈಗ ಹುಳಿ ಆಗಿದೆ. ಒಟ್ಟು ನಾನು ಇದಕ್ಕೆ 3.5 ಕಪ್ನಷ್ಟು ನೀರನ್ನು ಉಪಯೋಗಿಸಿದ್ದೀನಿ. ಇದನ್ನು ತೆಗೆದುಬಿಟ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ಒಂದು ಒಗ್ಗರಣೆ ಸೌಟಿಗೆ 1-2 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬಿಸಿಗಿಡಿ. ಎಣ್ಣೆ ಬಿಸಿ ಆಗುತ್ತೋ ಇಂಗು ಹಾಗೆ ಸಾಸಿವೆ ಹಾಕಿ, ಸಾಸಿವೆ ಚಟ್ಗುಟ್ಟಿದ್ಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ಒಗ್ಗರಣೆನ ಹುಳಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡಿದ್ರೆ ಅಲಸಂದೆ ಕಾಳು ಸೀಮೆ ಬದನೆಕಾಯಿ ಹುಳಿ ರೆಡಿಯಾಗಿದೆ. ಈಗ ಮಾಡಿರುವಂಥ ಕ್ವಾಂಟಿಟಿ ಸುಮಾರಾಗಿ ಒಂದು 4 ರಿಂದ 6 ಜನಕ್ಕೆ ಸಾಕಾಗುತ್ತೆ. ಕಾಳು ಮತ್ತು ತರಕಾರಿನ ಹಾಕಿ ಹೇಗೆ ಹುಳಿ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.